ಕರ್ನಾಟಕ ಮಾತ್ರವಲ್ಲದೆ ಪಕ್ಕದ ಆಂಧ್ರಪ್ರದೇಶ ಮತ್ತು ಮಹಾರಾಷ್ಟ್ರದಿಂದ ಲಕ್ಷಾಂತರ ಭಕ್ತರು ಜಾತ್ರೆಯಲ್ಲಿ ಪಾಲ್ಗೊಳ್ಳಲು ಹಾರಕೂಡಕ್ಕೆ ಆಗಮಿಸಿದ್ದರು. ಮಹಾರಾಷ್ಟ್ರ ಕರ್ನಾಟಕ ಗಡಿ ಭಾಗದಲ್ಲಿರುವ ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕಿನ ಸುಕ್ಷೇತ್ರ ಹಾರಕೂಡದ ಪೂಜ್ಯ ಲಿಂಗೈಕ್ಯ ಶ್ರೀ ಸದ್ಗುರು ಚನ್ನ ಬಸವ ಶಿವ ಯೋಗಿಗಳವರ 61ನೇ ಜಾತ್ರಾ ಮಹೋತ್ಸವ ಈ ಬಾರಿ ಅದ್ದೂರಿಯಾಗಿ ನಡೆಯಿತು. ಕರ್ನಾಟಕದಾದ್ಯಂತ ಅತಿ ಹೆಚ್ಚು ಭಕ್ತರನ್ನು ಹೊಂದಿರುವ ಹಿರೇಮಠ ತನ್ನ ಸುತ್ತ ಧಾರ್ಮಿಕ ಚೌಕಟ್ಟು ಹಾಕಿಕೊಳ್ಳದೆ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲೂ ಸಕ್ರಿಯವಾಗಿದ್ದು ಕನ್ನಡ ಭಾಷೆ ಉಳಿವಿಗೆ ಉತ್ತಮ ಕೊಡುಗೆ ನೀಡಿದೆ. ಹಾರಕೂಡ ಹಿರೇಮಠ ಕಲ್ಯಾಣ ಕರ್ನಾಟಕದ ಸುಪ್ರಸಿದ್ಧ ಮಠವೆಂದೇ ಹೆಸರಿದೆ. ಮಠದ ಶ್ರೀಗಳಾದ ಚನ್ನವೀರ ಶಿವಾಚಾರ್ಯ ಸ್ವಾಮೀಜಿಯವರು ಕೇವಲ ಧಾರ್ಮಿಕ ಚಟುವಟಿಕೆಗಳಿಗೆ ಸೀಮಿತವಾಗದೆ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಹಾರಕೂಡ ಪೀಠವನ್ನು ಎಲ್ಲ ವರ್ಗಗಳ ಶ್ರದ್ಧಾ ಕೇಂದ್ರವಾಗಿ ರೂಪಿಸಿದ್ದಾರೆ. ಗಡಿ ಪ್ರದೇಶದಲ್ಲಿ ಕನ್ನಡ ಭಾಷೆ ಉಳಿಸಿ ಬೆಳೆಸುವ ಕಾಯಕದಲ್ಲಿ ಶ್ರೀಗಳು ತೊಡಗಿದ್ದಾರೆ. ರಾಜ್ಯದ ಪ್ರಮುಖ ಸಾಹಿತಿಗಳ ಕೃತಿಗಳನ್ನು ಹಾರಕೂಡ ಮಠ ಪ್ರಕಟಿಸಿ ಭಕ್ತರ ಮೆಚ್ಚುಗೆಗೆ ಪಾತ್ರವಾಗಿದೆ. ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯದಲ್ಲಿ ಅನೇಕ ಮಠಗಳಿವೆ. ಆದರೆ ಹಾರಕೂಡ ಇದೆಲ್ಲಕ್ಕಿಂತ ವಿಭಿನ್ನವಾದ ಮಠವೆಂದರೆ ತಪ್ಪಾಗಲಾರದು. ಹಾರಕೂಡ ಹಿರೇಮಠ ನಿರಂತರ ದಾಸೋಹ
ಹಾಗೂ ಸಹಸ್ರಾರು ದಲಿತ ಬಡ ಮಕ್ಕಳಿಗೆ ಶಿಕ್ಷಣ ವಸತಿ ಕಲ್ಪಿಸುವ ಮೂಲಕ ಮಾನವೀಯತೆ ಮೆರೆದಿದೆ. ತ್ರಿವಿಧ ದಾಸೋಹಕ್ಕೆ ಈ ಮಠ ಹೆಸರಾಗಿದೆ. ಇಲ್ಲಿ ದಾಸೋಹ, ದಲಿತ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ಮತ್ತು ವಸತಿ ಸೌಲಭ್ಯ ಕಲ್ಪಿಸಲಾಗಿದೆ. ಸ್ವಾಮೀಜಿಯವರು ಜಾತಿ ಮತ ಭೇದವಿಲ್ಲದೆ ಶ್ರೀಮಂತ ಬಡವ ಎನ್ನದೆ ಎಲ್ಲ ಜನಾಂಗ ಸಮುದಾಯಗಳ ಭಕ್ತರ ಮನೆಗಳಿಗೆ ತೆರಳಿ ಸನ್ಮಾರ್ಗದಲ್ಲಿ ಜೀವನ ನಡೆಸುವಂತೆ ಜನರಿಗೆ ಲಿಂಗ ದೀಕ್ಷೆ ನೀಡುವ ಮೂಲಕ ಗುರು ಶಿಷ್ಯರ ಭಕ್ತಿಯ ಪರಂಪರೆ ಮುಂದುವರಿಸಿಕೊಂಡು ಬಂದಿರುವುದು ಎಲ್ಲೆಡೆ ವ್ಯಾಪಕ ಮೆಚ್ಚುಗೆಗೆ ಪಾತ್ರವಾಗಿದೆ. ಲಿಂಗೈಕ್ಯ ಶ್ರೀಗಳಾದ ಪೂಜ್ಯ ಸದ್ಗುರು ಚನ್ನಬಸವ ಶಿವಯೋಗಿಗಳ ಹೆಸರಲ್ಲಿ ಜಾತ್ರಾ ಮಹೋತ್ಸವವನ್ನು ಹಾರಕೂಡ ಮಠ ಕಳೆದ 61 ವರ್ಷಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬಂದಿದೆ. ಸಾಕ್ಷಾತ್ ನಡೆದವರು ನಮ್ಮ ದೇವರು ಅಂತ ಹೇಳಿ ನಮ್ಮ ಬೀದರ್ ಡಿಸ್ಟಿಕ್ನಲ್ಲಿ ಮತ್ತು ಸಾಕಷ್ಟು ಸಾರ್ವಜನಿಕ ಬೇಕಾದಷ್ಟು ಕೆಲಸಗಳು ಅಲ್ಲಿಂದ ಮಾನವೀಯ ಹೃದಯ ಸ್ಪರ್ಶಿಯಾಗಿ ಅವ್ರು ತಮ್ಮ ಜೀವನವನ್ನು ಕಳ್ಕೊಂಡು ನಮ್ಮೆಲ್ಲರೂ ಕಲ್ಯಾಣದಂಥ ಕಾರ್ಯಕ್ರಮದಲ್ಲಿ ಬೆಳೆಸಿ ಆ ಕರ್ಪೂರ ಉಳಿದಂತೆ ತಾವು ಕೂಡ ಉಳಿದು ತಮ್ಮ ಜೀವನವನ್ನು ಶುರು ಮಾಡಿಕೊಂಡಿದ್ದು ಈ ಸವಿ ನೆನಪಿಗಾಗಂತ ನಾವು ಅದೇ ರೀತಿಯಾಗಿ ಇವತ್ತು ಮುಂದೆ ನಮ್ಮೆಲ್ಲರಿಗೂ ಕೂಡ ಮತ್ತೊಂದು ಅವರಿಗೆ ಆಶೀರ್ವಾದ ಕರುಣಿಸಲಿ ಮತ್ತು ಅವ್ರ ನೆನಪು ಸವಿ ನೆನಪಿಗಾಗಿ ನಾವೆಲ್ಲರೂ ಒಂದನ್ನು ಸ್ಮರಿಸಬೇಕು ಅಂತ ಹೇಳಿ ಇದು ನಾವು ಜಾತ್ರೆಯಲ್ಲಿ ನಾವೆಲ್ಲರೂ ಭಾಗ ಆಗ್ತಾ ಇರ್ತೇವೆ. ಜನವರಿ 18ರಂದು ಸಚಿವ ರೇವುನಾಯಕ್ ಬೆಳಮಗಿ ಶಿವಾನುಭವ ಚಿಂತನ ಗೋಷ್ಠಿ ಉದ್ಘಾಟಿಸುವ ಮೂಲಕ ಜಾತ್ರೆಗೆ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ನಡೆದ ರಥೋತ್ಸವ ಭಕ್ತ ಸಮೂಹವನ್ನು ಸೆಳೆಯಿತು. ಈಗ ಒಂದು ಪುಟ್ಟ ವಿರಾಮ. ಸ್ವಾಗತ. ಇನ್ನು ಹಾರಕೂಡದಲ್ಲಿ ನಡೆದ ಚನ್ನಬಸವ ಶಿವಯೋಗಿಗಳ ಜಾತ್ರಾ ಮಹೋತ್ಸವ ಹಾಗೂ ಚಿಂತನಾ ಗೋಷ್ಠಿ ವಿವರಗಳು ಇಲ್ಲಿವೆ. ಭಕ್ತರು ರಥದ ಮೇಲೆ ಪ್ರಸಾದ ರೂಪದಲ್ಲಿ ಎಸೆಯುವ ತೆಂಗು, ಬಾಳೆಹಣ್ಣು ಹಿಡಿಯಲು ಭಕ್ತರಲ್ಲಿ ಭಾರೀ ನೂಕುನುಗ್ಗಲು ಉಂಟಾಯಿತು.
ಶಿವಾನುಭವ ಚಿಂತನ ಗೋಷ್ಠಿಯಲ್ಲಿ ಶ್ರೀಶೈಲ ಜಗದ್ಗುರು ಶ್ರೀ ಚನ್ನ ಸಿದ್ದರಾಮ ಪಂಡಿತಾರಾಧ್ಯರು ಶಿವಾಚಾರ್ಯರು ಆಶೀರ್ವಚನ ನೀಡಿದರು. ಅವಲೋಕನ ಮಾಡಿದಾಗ ನಿಜಕ್ಕೂ ಕೂಡ ಇದು ಶಿವನ ಒಡ್ಡೋಣವೇ ಅನ್ನೋದರಲ್ಲಿ ಎಲ್ಲಷ್ಟು ಸಂದೇಹವಿಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಕೇವಲ ವೈಭವದ ದೃಷ್ಟಿಯಿಂದ ಮಾತ್ರ ಶಿವನ ಒಡ್ಡೋಣವಲ್ಲ, ಗುಣದಿಂದಲೂ ಕೂಡ ಇದು ಶಿವನ ಒಡ್ಡೋಣವೇ ಆಗಿದೆ. ಬೌದ್ಧಿಕ ಸಂಪತ್ತಿಗಿಂತ ಆಧ್ಯಾತ್ಮಿಕ ಸಂಪತ್ತನ್ನು ಅನುಗ್ರಹಿಸುವ ಗುರುವಿನ ಸಾನ್ನಿಧ್ಯವೇ ಸರ್ವಶ್ರೇಷ್ಠ. ಆಧ್ಯಾತ್ಮದ ಅಭಿರುಚಿ ಇಲ್ಲದ ಜನ ಅಪೂರ್ಣ. ಅಂತೆಯೇ ಗುರುವಿಲ್ಲದ ನಡೆಗೆ ಅರ್ಥವಿಲ್ಲ ಎಂದರು. ಇಸ್ಲಾಂ ನಾವೆಲ್ಲ ಮತಬಾಂಧವರು ಯಾಕೆ ಬಂದಿರಂದ್ರೆ ಯಾರು ನಿಮ್ಮನ್ನು ಯಾರು ಬರ್ಮಾಡ್ಕೊಂಡಿದ್ದಾರೆ ಅಂದ್ರೆ ಕನ್ನಡ ಮತ್ತು ಸುಯೋಗಿಗಳವರ ಆಧ್ಯಾತ್ಮದ ಚೈತನ್ಯ ಶಕ್ತಿಯೇ ಇದನ್ನು ಚಿಂತನಾ ಗೋಷ್ಠಿಯ ಸಾನ್ನಿಧ್ಯ ವಹಿಸಿದ್ದ ಹಾರಕೂಡ ಹಿರೇಮಠದ ಪೂಜ್ಯ ಚನ್ನವೀರ ಶಿವಾಚಾರ್ಯರು ಮಾತನಾಡಿ, ಮನುಷ್ಯನ ಬದುಕು ಸಾರ್ಥಕವಾಗಬೇಕಾದರೆ ಜೀವನದ ಮೌಲ್ಯಗಳನ್ನು ಅರಿಯಬೇಕು ಎಂದು ಕರೆ ನೀಡಿದರು. ಸಾಮಾನ್ಯವಾಗಿ ಶಿವನ ಉದ್ಯೋಗದ ಬಗ್ಗೆ ಯಾರು ಮಕ್ಕಳು ಹೇಳೋದಿಲ್ಲ. ಆದರೆ ಇವರು ಎಲ್ಲರೂ ವಾಹನ ಯಾರು ಇದು ನಡೆಯುವಂಥ ಕಾರ್ಯಕ್ರಮವನ್ನು ದೇವರಂಥ ಗಣ್ಯರನ್ನು ಅವಲೋಕನ ಮಾಡಿದಾಗ ನಿಜಕ್ಕೂ ಕೂಡ ಇದು ಶಿವನ ಒತ್ತಡವೇ ಅನ್ನೋದರಲ್ಲಿ ಎಲ್ಲಷ್ಟು ಸಂದೇಹಗಳು ಅನ್ನುವಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಬಿಎಸ್ಆರ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಬಿ ಶ್ರೀರಾಮುಲು, ಕಡಗಂಚಿ ಕಟ್ಟಿಮಠದ ವೀರಭದ್ರ ಶಿವಾಚಾರ್ಯರು, ಮುಜಳಂಕರ ಪ್ರಣವಾನಂದ ಸ್ವಾಮೀಜಿ, ಮಾಜಿ ಸಚಿವ ಸುನೀಲ್ ವಲ್ಯಾಪುರೆ, ಮಾಜಿ ಶಾಸಕ ಎಂಜಿ ಮುಳೆ ಮೊದಲಾದವರು ಜಾತ್ರೋತ್ಸವದಲ್ಲಿ ಪಾಲ್ಗೊಂಡರು. ಹಾರಕೂಡದ ಜಾತ್ರಾ ಮಹೋತ್ಸವದ ನಂತರ ಮಲೆನಾಡ ಪಟ್ಟಣ ತೀರ್ಥಹಳ್ಳಿಯಲ್ಲಿ ನಡೆದ ರಾಮೇಶ್ವರ ತೆಪ್ಪೋತ್ಸವದ ವಿವರವನ್ನ ಈಗ ನೋಡೋಣ ಬನ್ನಿ.